ಯಾವಾಗ್ಲಾದ್ರು ಕಾಂಗ್ರೆಸ್ ಮಾಡುವಾಗ ರೆಸಲ್ಯೂಷನ್ ಅಂತ ಮಾಡ್ತಾರ? ಗೊತ್ತಿರ್ಬೇಕಲ್ಲ ನಿಮ್ಗೆ, ನೀವು ಸೀರಿಯಸ್ ಆಗಿದ್ದೀರಿ. ನೋಡಿ ಗೌರ್ಮೆಂಟ್ ಮತ್ತೆ ಸರ್ಕಾರ ಹೊಟ್ಟಿದೆ, ಜಗಳಗಂಟಿ ಸರ್ಕಾರ. ಮತ್ತೆ ನೀವು ಮಾತಾಡಿ, ದುಡ್ಡು ತರಕ್ಕೆ ಯೋಗ್ಯತೆ ಇಲ್ಲ. ಮತ್ತೆ ಮಾತಾಡಿ, ಹಣ ತರ ಯೋಗ್ಯತೆ ಇಲ್ಲ. ಮತ್ತೆ ಮಾತಾಡಿ. ಈಗ ಮಾನ್ಯ ಅಧ್ಯಕ್ಷರೇ, ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಆದಿವಾಸಿಗಳಿಗೆ, ಸಣ್ಣ ರೈತರಿಗೆ ಗ್ರಾಮೀಣ ಪ್ರದೇಶದ ಮಹಿಳೆಯರ ಹೆಸರಲ್ಲಿ ಕೆಲಸವನ್ನು ಕೊಡ್ತಾ ಇದ್ದಂತ ಒಂದು ಕಾಯ್ದೆ. ಕಾಯ್ದೆ ಯಾಕಪ್ಪ ಅಂತಂದ್ರೆ, ಯಾಕೆ ಇರ್ಬೇಕು ಅಂತಂದ್ರೆ, ವಿರೋಧ ಮಾಡ್ತಾ ಇದ್ದೀರಾ. ಸಂವಿಧಾನದ ಹಕ್ಕನ್ನ, ಗಾಂಧಿ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದೀರಾ. ಸಂವಿಧಾನದ ಹಕ್ಕನ್ನ ಕೊಡ್ತಾ ಇದೆ. ಸಂವಿಧಾನದ ಹಕ್ಕನ್ನ ಈ ಯಾರೇ ಒಬ್ಬ ವ್ಯಕ್ತಿ, ಹಳ್ಳಿಗಾಡಿನ ವ್ಯಕ್ತಿ, ಅವರ ಸ್ಥಳದಲ್ಲಿ, ಅವರ ಗ್ರಾಮ ಪಂಚಾಯತ್ನಲ್ಲಿ ಅರ್ಜಿ ಹಾಕಿದ್ರೆ ಕೆಲಸ ಕೊಡ್ಲೇಬೇಕು. ಕಳ್ಳ ಬಿಲ್ ಮಾಡ್ತಾ ಇದ್ರು, ಕೆಲಸ ಕೊಡ್ಲೇಬೇಕು. 3 ದಿನ ಕೆಲಸ. ನಾವು ಕೂಡ ಗಲಾಟೆ ಮಾಡೋದು ಬರ್ತದೆ. ಗಲಾಟೆ ಮಾಡಿ ನೀವೊಬ್ಬರಿಗೆ ಗಲಾಟೆ ಮಾಡೋದು ಬರೋದು, ನಾವು ಗಲಾಟೆ ಮಾಡೋದು ಬರೋದು. ನಿಮಗಿಂತ ಜಾಸ್ತಿ ಜನ ಇದ್ದೀವಿ. 140 ಜನ ಈಗ ಏನ್ ಮತ್ತೆ ಮಾತು ನಿಮಗೆ ಚರ್ಚೆ ಮಾಡಲಿಕ್ಕೆ ಜನ ನಿಮ್ಗೆ ಜನ ಬಿಜೆಪಿ ನಿಮ್ ಕೇಳ್ಬೇಕಾದ್ರೆ ಬಿಜೆಪಿಗೆ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದ ಜನರ ಹಿತವನ್ನ ಕಾಯೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಆರ್ಎಸ್ಎಸ್ ಹಳ್ಳಿಗಾರಲ್ಲಿರ್ತಕ್ಕಂಥ ದಲಿತರು, ಯಾಕಂತಂದ್ರೆ 53% ಮಹಿಳೆಯರಿದ್ದಾರೆ, 28% ದಲಿತರಿದ್ದಾರೆ, 17% ಪರಿಶಿಷ್ಟ ಜಾತಿ, 17% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ, ಒಟ್ಟು 28% ಸಣ್ಣ ರೈತರಿದ್ದಾರೆ. ಅವರೆಲ್ಲರಿಗೂ ಕೂಡ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಅವರೆಲ್ಲರಿಗೂ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಇವರು ಇಂಥ ಕಾಯ್ದೆಯನ್ನು ತಗೊಂಡು ಇಡೀ ಹಳ್ಳಿಗಾಡಿನ ಜೀವನವನ್ನೇ ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ರಿಂದ ಸಾಮಾಜಿಕ ಗಲಾಟೆ ಮಾಡ್ತಾರಲ್ಲ, ಗ್ರಾಮೀಣ ಈ ಗಲಾಟೆ ನಿರ್ಣಯವನ್ನು ಸ್ವಾಗತ ಮಾಡಬೇಕಾಗಿತ್ತು. ಕರ್ನಾಟಕದ ಹಿತದೃಷ್ಟಿಯಿಂದ ಸ್ವಾಗತ ಮಾಡಬೇಕಾಗಿತ್ತು. ಇವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದ ಗುಲಾಮರು, ನಿರ್ದೇಶಕರ ನೇಮಕಾತಿ ಕೇಂದ್ರ ಸರ್ಕಾರದ ಗುಲಾಮರು. ಅವ್ರು ಹೇಳದಂತೆ ಕೇಳ್ತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಮುಖ್ಯ ಉದ್ದೇಶ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಲೆಕ್ಕ ಪರಿಶೋಧನೆಯನ್ನು ವರ್ಷದಲ್ಲಿ 2 ಬಾರಿ ಮಾಡಲಾಗುತ್ತದೆ. ಈಗ ಸದನವನ್ನು ಬಡವರ ವಿರೋಧಿ 3 ಗಂಟೆ 45 ನಿಮಿಷಕ್ಕೆ ಪ್ರಾರಂಭಿಸಲಾಗುವುದು.